ಇನ್ನು ಮೊನ್ನೆ ತಾನೇ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಗೆದ್ದು ಸಹಜವಾಗಿ ಬಹಳ ಹುಮ್ಮಸ್ಸಿನಲ್ಲಿರುವಂತಹ ಸಿಪಿ ಯೋಗೇಶ್ವರ್ ಅವರು ಇವತ್ತು ಟಿವಿ9 ನ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರಮುಖವಾಗಿ ಜೆಡಿಎಸ್ ನ ಬಹಳಷ್ಟು ಶಾಸಕರು ಬಹಳ ಅಸಮಾಧಾನದಲ್ಲಿದ್ದಾರೆ. ನನಗೇನು ಟಾಸ್ಕ್ ಕೊಟ್ಟಿಲ್ಲ, ಟಾಸ್ಕ್ ಏನಾದ್ರೂ ಕೊಟ್ರೆ ನಾನು ಖಂಡಿತ ಆಪರೇಷನ್ ಮಾಡೋದಕ್ಕೆ ಸಿದ್ಧ, ಅಥವಾ ಜೆಡಿಎಸ್ ನ ಶಾಸಕರುಗಳನ್ನ ಮುಖಂಡರನ್ನ ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ನಾನು ಸಿದ್ಧ ಇದ್ದೀನಿ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಒಂದ್ ರೀತಿ ಓಪನ್ ಆಗಿ ತಾವು ಇಂಥದಕ್ಕೆ ರೆಡಿ ಇದ್ದೀನಿ ಅನ್ನುವಂಥದ್ದನ್ನ ಅವರು ಮನಬಿಚ್ಚಿ ಮಾತನಾಡಿದ್ದಾರೆ. ಇದೇ ವಿಚಾರ ಸಹಜವಾಗಿ ದಳಪತಿಗಳ ಸಿಟ್ಟಿಗೂ ಕೂಡ ಕಾರಣ ಆಗ್ತದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ, ತಾಕತ್ತಿದ್ರೆ ಒಬ್ಬನೇ ಒಬ್ಬ ಶಾಸಕನನ್ನ ಅಥವಾ ಮುಖಂಡನನ್ನ ಅಲ್ಲಾಡ್ಸ್ ನೋಡೋಣ ಅನ್ನೋಷ್ಟು ಮಟ್ಟಿಗೆ ಕೆಲ ನಾಯಕರುಗಳು ಈಗ ಪ್ರತಿ ಸವಾಲು ಹಾಕೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಹಾಗೆ ನಿಜಕ್ಕೂ ಜೆಡಿಎಸ್ ನ ಶಾಸಕರ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಪಿ ಯೋಗೇಶ್ವರ್ ಅವರ ಯೋಚನೆಯಲ್ಲಿ ಇದೆಯಾ? ಕಾಂಗ್ರೆಸ್ ಆ ಥರದ್ದು ಏನಾದ್ರೂ ಒಂದು ಟಾಸ್ಕ್ ಅನ್ನ ಕೊಟ್ರೆ ಏನಾಗಬಹುದು? ಹಾಗಾದ್ರೆ ಮುಂದಿನ ಸಂಗತಿಗಳು ಅಥವಾ ಮುಂದಿನ ಬೆಳವಣಿಗೆಗಳು ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ಕುಮಾರಸ್ವಾಮಿ ಜೆಡಿಎಸ್ ದೇವೇಗೌಡ ಕಟ್ಟಿರೋ ಪಕ್ಷವನ್ನ ಡಿಮಾಲಿಷ್ ಮಾಡೋರೆ. ಜಿಟಿ ದೇವೇಗೌಡರು ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳಷ್ಟು ಜನ ಹೆಸರು ಹೇಳೋದು ಬೇಡ, ಅವ್ರಿಗೆ ನಾವು ಮಾತಾಡ್ತಾ ಇದ್ದಾರೆ. ಸೋಲು, ಮಗನ ರಾಜಕೀಯ ಭವಿಷ್ಯದ ಕನಸು ಭಗ್ನ. ಚನ್ನಪಟ್ಟಣ ಬೈ ಎಲೆಕ್ಷನ್ ಸೋಲಿನಿಂದ ಜೆಡಿಎಸ್ ಭದ್ರಕೋಟೆಯೇ ಚಿತ್ರವಾಗಿದೆ. ಇಡೀ ಚನ್ನಪಟ್ಟಣದ ಹಿಡಿತವೇ ದಳಪತಿಗೆ ತಪ್ಪೋಗಿದೆ. ಸೋಲಿನಿಂದ ಚೇತರಿಸಿಕೊಳ್ತಿರುವಾಗಲೇ ಜೆಡಿಎಸ್ಗೆ ಮತ್ತೊಂದು ಶಾಕ್ ಕೊಡೋಕೆ ಸೈನಿಕ ಆಪರೇಷನ್ ಬಾಂಬ್ ಸಿಡಿಸಿರೋದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ನಾನಾ ಲೆಕ್ಕಾಚಾರಕ್ಕೂ ಕಾರಣವಾಗಿದೆ. ದಳ ಮನೆಯಲ್ಲಿ ಅಸಮಾಧಾನ, ಕಾಂಗ್ರೆಸ್ಗೆ ಆಪರೇಷನ್ ಅಸ್ತ್ರ. ಜೆಡಿಎಸ್ನಲ್ಲಿನ ಭಿನ್ನ ರಾಗವೇ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಬಿಜೆಪಿಯಲ್ಲಿ ಒಂದು ಕಡೆ ಅಂತರ್ ಯುದ್ಧ ನಡೆಯುತ್ತಿದ್ರೆ, ದಳ ಮನೆಯಲ್ಲೂ ಇದೀಗ ಭಿನ್ನ ರಾಗ ಜೋರಾಗಿಯೇ ನಡೆಯುತ್ತಿದೆ. ಕೆಲ ಶಾಸಕರು ಜೆಡಿಎಸ್ ಮುಖಂಡರು ಕುಮಾರಸ್ವಾಮಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಜೆಡಿಎಸ್ನ ಈಗಿನ ಪರಿಸ್ಥಿತಿಗೆ ಕುಮಾರಸ್ವಾಮಿಯೇ ಕಾರಣ ಅಂತ ಅಸಮಾಧಾನ ಹೊರಹಾಕ್ತಿದ್ದಾರೆ. ಮೊನ್ನೆಯಷ್ಟೇ ಶಾಸಕ ಜಿಟಿ ದೇವೇಗೌಡ್ರೆ ಬಿಜೆಪಿ ಜೊತೆ ಹೋಗು ಅಂದಿದ್ಯಾರು ಅಂತ ಸಿಡಿಮಿಡಿಗೊಂಡಿದ್ರು. ಇದೀಗ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಕಾಂಗ್ರೆಸ್ ನೂತನ ಶಾಸಕ ಸಿಪಿ ಯೋಗೇಶ್ವರ್ ಆಪರೇಷನ್ ಬಾಂಬ್ ಸಿಡಿಸಿರೋದು ಸಂಚಲನ ಸೃಷ್ಟಿಸಿದೆ. ಆ ಶಾಸಕರಿಗೆ ಹೇಳ್ತಾ ಇದ್ದೇನೆ ಹೊರತು, ಈಗ ಜಿಟಿ ದೇವೇಗೌಡರು ದಿನ ಬೆಳಗ್ಗೆ ಅವರ ಒಂದು ರೀತಿ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳಷ್ಟು ಜನ ಹೆಸರು ಹೇಳೋದು ಬೇಡ, ಅವ್ರಿಗೆ ನಾವು ಮಾತಾಡ್ತಾ ಇದ್ದಾರೆ. ಟಾಸ್ಕ್ ಕೊಟ್ಟಿಲ್ಲ, ಕೊಟ್ರೆ ಆಪರೇಷನ್ ಮಾಡೋಕೆ ನಾನು ಸಿದ್ಧ. ಬಹಳ ಜನ ಬೇಸರ ಹೊರಹಾಕ್ತಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಟಿವಿ9 ಸಂದರ್ಶನದಲ್ಲಿ ಆಪರೇಷನ್ ಬಗ್ಗೆ ಸಿಪಿಐ ಸ್ಫೋಟಕ ಹೇಳಿಕೆ. ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ ಕಾಂಗ್ರೆಸ್ ನೂತನ ಶಾಸಕ ಯೋಗೇಶ್ವರ್ ಆಪರೇಷನ್ ಬಾಂಬ್ ಹಾಕಿದ್ದಾರೆ. ನನಗೆ ಟಾಸ್ಕ್ ಕೊಟ್ಟಿಲ್ಲ, ಕೊಟ್ರೆ ನಾನು ಆಪರೇಷನ್ ಮಾಡೋಕೆ ಸಿದ್ಧನಾಗಿದ್ದೇನೆ. ಬಹಳ ಜನ ಬೇಸರ ಹೊರಹಾಕ್ತಿದ್ದಾರೆ ಅಂದ್ರು. ಜಿಟಿ ದೇವೇಗೌಡ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ರು. ಬಟ್ ನನಗೇನಾರು ಆ ಥರ ಅವಕಾಶ ಸಿಕ್ಕಿದ್ರೆ ಕರ್ಕೊಂಬರ್ಲಕ್ಕಂಥ ವಿಚಾರದಲ್ಲಿ ನಾನು ಸಿದ್ಧವಾಗಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಜಿಟಿ ದೇವೇಗೌಡರು ದಿನ ಬೆಳಗ್ಗೆ ಅವರ ಒಂದು ರೀತಿ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಳಷ್ಟು ಜನ ಹೆಸರು ಹೇಳೋದು ಬೇಡ, ಅವ್ರಿಗೆ ನಾವು ಮಾತಾಡ್ತಾ ಇದ್ದಾರೆ. ಏನು ಪ್ರಯೋಜನ ಇಲ್ಲ ಕಣೆಯ, ಕುಮಾರಸ್ವಾಮಿ ಇಲ್ಲಿ ಬಿಟ್ಟು ಪುನಃ ಡೆಲ್ಲಿಗೆ ಹೋದರು, ಪುನಃ ಏನೇನು ತೀರ್ಮಾನ ಮಾಡ್ತಾರೋ, ಇಲ್ಲಿ ಯಾರು ಈಗ ಮುಂದಿನ ನಮ್ಮ ರಾಜಕೀಯ ಅಸ್ತಿತ್ವದ ವಿಚಾರ ಅಂತೇಳಿ ಜೆಡಿಎಸ್ ಶಾಸಕರು ಮಾತಾಡ್ತಾ ಇದ್ದಾರೆ. ಆ ವಿಚಾರ ಜೊತೆ ಟಚಲ್ಲಿ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರೇ ನನ್ನನ್ನು ಕುಮಾರಸ್ವಾಮಿನೂ ಒಂದು ಮಾಡೋದು, ಅವರೇ ಫೋನ್ ಮಾಡಿ ಹಳೆದೆಲ್ಲ ಮರ್ತ್ಬಿಡೋಣ, ಯೋಗೇಶ್ವರ್ ನಾವು ಜೊತೆಲಿ ಹೋದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದವರು ಅವರೇ. ಇವತ್ತು ಅವ್ರಿಗೆ ಈ ಸ್ಥಿತಿ ಆದರೆ ಹೇಗೆ ಅಂತ ಅವ್ರ ಪಕ್ಷದಲ್ಲಿ ಮಾತಾಡ್ಕೋತಾ ಇದ್ದಾರೆ. ಆಪರೇಷನ್ ಬಗ್ಗೆ ಸಚಿವ ಎಚ್ ಸಿ ಮಹದೇವಪ್ಪ ಮಾತನಾಡಿ, ನಮ್ಮ ಪಕ್ಷಕ್ಕೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಜೊತೆ ಸ್ನೇಹಮಯವಾಗಿದ್ದಾರೆ ಅಂದ್ರು. ಇನ್ನು ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ನಾವು ಆಪರೇಷನ್ ಮಾಡಲ್ಲ ಅಂದ್ರು. ಕಾಂಗ್ರೆಸ್ ಬರ್ತಾರೋ ಬರಲ್ಲ ಅದು ಗೊತ್ತಿಲ್ಲ, ಸ್ನೇಹಮಯವಾಗಂತೂ ಇದ್ದೇ ಇದ್ದೀವಿ, ಸ್ನೇಹದಿಂದ ಇದ್ದೇ ಇದ್ದೀವಿ. ಬಿಜೆಪಿ ಅವ್ರು ಮಾಡ್ದಂಗೆ ಆಪರೇಷನ್ ಕಮಲ ಏನ್ ಮಾಡ್ತಾರಲ್ಲ ಅವರು, ಆ ಥರ ನಾವೇನು ಮಾಡಕ್ ಹೋಗೋದಿಲ್ಲ. ಯಾರನ್ನಾದ್ರೂ ಒಬ್ಬರನ್ನ ಅಲ್ಲಾಡಿಸು ನೋಡೇ ಬಿಡೋಣ. ಸಿಪಿ ಯೋಗೇಶ್ವರ್ಗೆ ಮಾಜಿ ಸಚಿವ ಪುಟ್ಟರಾಜು ಸವಾಲ್. ಸಿಪಿ ಯೋಗೇಶ್ವರ್ ಆಪರೇಷನ್ ಸವಾಲು ಸ್ವೀಕರಿಸಿದ ಮಾಜಿ ಸಚಿವ ಪುಟ್ಟರಾಜು, ಒಬ್ಬನಾದ್ರೂ ಅಲ್ಲಾಡಿಸು ನೋಡೋಣ ಅಂದ್ರು. ಯಾರು ಒಬ್ಬರು ಕರ್ಕೋಪ್ಪ ನೋಡೋಣ,
ನಮ್ಮ JDS ಪಕ್ಷದ ಶಾಸಕರನ್ನ, ಮಾಜಿ ಶಾಸಕರನ್ನ, ಮುಖಂಡರನ್ನ ಯಾರು ಒಬ್ಬರನ್ನ ಅಳ್ಳಾಡ್ಸಿ ನೋಡೋಣ. ಅದು ಯಾವುದೋ ಎಡಬಿಟ್ಟಿ ದುಡ್ಡು ಸಿಕ್ತು ಅಂತೇಳಿ ಕೆಲವು ಟೈಮ್ MLAಗಳನ್ನ ಏನು ಮಧ್ಯವರ್ತಿಯಾಗಿ ವ್ಯಾಪಾರ ಮಾಡಿಸ್ಕೊಂಡ್ರೆ ಬಿಟ್ರೆ ನೀವು ಏನಷ್ಟು ಸುಲಭ ಏನ್ರಿ? ಇಲ್ಲೆಲ್ಲೋ ಈಗ ದೇವೇಗೌಡರ ಕುಟುಂಬವನ್ನ ನಿಂದಿಸ್ಬಿಟ್ರೆ ನಮ್ಗೆ ಗುಟದ ಕಾರ್ ಸಿಗುತ್ತೆ, ಇನ್ನೇನೋ ಮಾಡ್ತಾರೆ ಅಂತ ಪಾಪ ಭ್ರಮೆ ನಿಮ್ಗಿದೆ. ನೀವು ಹೋಗಿರ್ತಕ್ಕಂಥದ್ದು ಎಂತ ದೊಡ್ಡ ಹುತ್ತ ಅಂತಕ್ಕಂಥದ್ದನ್ನ ಅರ್ಥಕೋಬೇಕು. ಅಲ್ಲಿ ಘಟಸರ್ಪಗಳು ನಿಮ್ಮನ್ನ ಈಚೆಗೆ ಕೆಮ್ಮದಂಗೆ ಇಟ್ಕೋತಾರೆ. ನೋಡ್ತಾರೆ ಮುಂದಿನ ದಿನಗಳಲ್ಲಿ ನಿಮ್ ಬಂಡವಾಳ ಗೊತ್ತಾಗುತ್ತೆ. ಈ ದುರಂಕಾರದ ಮಾತುಗಳನ್ನ ಬಿಟ್ಟು ಈಗಾಗಲೇ ಸೋಲಿನಿಂದ ಕಂಗೆಟ್ಟಿರುವ JDSಗೆ ಮತ್ತೊಂದು ಶಾಕ್ ಕೊಡೋ ಮಾತನ್ನ ಯೋಗೇಶ್ವರ್ ಆಡಿದ್ದಾರೆ. JDS ನಾಯಕರ ಆಪರೇಷನ್ಗೆ ನಾನು ಸಿದ್ಧ ಅಂತಾನೂ ಹೇಳಿದ್ದಾರೆ. JDS ಮನೆಯಲ್ಲಿನ ಭಿನ್ನ ರಾಗವೇ ಯೋಗೇಶ್ವರ್ಗೆ ವರ ಆಗುತ್ತಾ, ಸಕ್ಸಸ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9